ನಮಸ್ಕಾರ ಟ್ರ್ಯಾಕ್ಟರ್ ಲವರ್ಗಳಿಗೆ. ಇವತ್ತು ನೋಡಿದಾಗ ಟ್ರೇಲರಿಗೆ ಪಡಕ ಯಾವ ರೀತಿ ಮಾಡೋದಂತ ನೋಡೋಣ. ಈ ರೀತಿ 4 ಇಂಚ್ ಒಂದು ಪೀಸ್ ಐತಿ. ಇದನ್ನು ಈ ರೀತಿ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ಕಾಯಿಸಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಕರೆಕ್ಟಾಗಿ ಲೆವೆಲ್ ಮಾಡ್ಕೋಬೇಕು. ಆಮೇಲೆ ಇದ್ರ ಮ್ಯಾಗ ಸ್ಕೇಲಿಂದ ಡ್ರಾಯಿಂಗ್ ಹಾಕೋಣ. ಯಾವ ರೀತಿ ಎಷ್ಟು ಲೆಂತ್ ಬೇಕು, ಎಷ್ಟು ಬಿಡ್ಬೇಕಂತ. 34 ಸೆಂಟಿಮೀಟ್ರ್ ಲೆಂತ್ ಇರಬೇಕು, 9 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಇದು ಸೈಡ್ ಪಡ್ಕ ಫ್ರೆಂಡ್ಸ್. ಇದು ಈ ರೀತಿ ಕರೆಕ್ಟಾಗಿ ಲೈನ್ ಹಾಕೋಬೇಕು. 9 ಸೆಂಟಿಮೀಟ್ರ್ 34 ಸೆಂಟಿಮೀಟ್ರಿಗೆ. ಲೈನಿಂಗ್ ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಮುಂದ್ಗಡೆ ಒಂದು ಚಿಕ್ಕದು ಪಡ್ಕಾಗೆ ಅದನ್ನ ಲೈನ್ ಹಾಕೋಣ. 21 ಸೆಂಟಿಮೀಟ್ರ್ ಲೆಂತು, 5.5 ಸೆಂಟಿಮೀಟ್ರ್ ಹೈಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ ಲೈನಿಂಗ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಎಲ್ಲ. ಫ್ರೆಂಡ್ಸ್ ಇದನ್ನು ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಫೈನಲ್ ಈ ರೀತಿ ಪೀಸ್ಗಳಾದ ನೋಡಿ ಫ್ರೆಂಡ್ಸ್. 5.5 ಸೆಂಟಿಮೀಟ್ರ್ ಲೆಂತು, 21 ಸೆಂಟಿಮೀಟ್ರ್ ಲೆಂತು, 9 ಸೆಂಟಿಮೀಟ್ರ್ ಬಿಡ್ತು, 34 ಸೆಂಟಿಮೀಟ್ರ್ ಲೆಂತು. ಈ ರೀತಿ ಪೀಸ್ಗಳಾದ ಫ್ರೆಂಡ್ಸ್. ಇದಕ್ಕೆ ಇವಾಗ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ಪಟ್ಟಿ ಎಲ್ಲ ಅಂಟಿಸ್ಬೇಕಲ್ಲ. 17 ಸೆಂಟಿಮೀಟ್ರಿಗೆ ಒಂದು ಸೆಂಟ್ರ್ ಲೈನ್ ಹಾಕೊಳ್ಳೋಣ. ಕರೆಕ್ಟಾಗಿ ಲೈನಿಂಗ್ ಹಾಕೊಳ್ಳೋಣ. ಇನ್ನು ಮತ್ತೊಂದು ಪಡ್ಕಾಗೆ ಲೈನಿಂಗ್ ಮಾಡೋಣ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಬೆಲ್ ಐಕನ್ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಾವು ಹೊಸ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಇವಾಗ ಪಡ್ಕ ಡಿಸೈನ್ ಮಾಡೋಕ್ಕೆ ಲೈನ್ ಮಾಡೋಣ ಫ್ರೆಂಡ್ಸ್. 6 mm ಬಿಡ್ತು ಹಾಕೊಂಡು ಲೆಂತ್ ಎಷ್ಟು ಬೇಕು ಅಂತ ನೋಡಿ. ಈ ರೀತಿ ಒಂದು 10-12 ಪೀಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆಂದರೆ ಪಡ್ಕ ಲೆಂತ್ ಜಾಸ್ತಿ ಇದೆ, ಉದ್ದು ಜಾಸ್ತಿ ಆಗುತ್ತೆ. ಒಂದು 10-12 ಪೀಸ್ ಕಟ್ ಮಾಡ್ಕೋಬೇಕು. ಈ ಥರ ಲೈನಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು 10 ಲೈನ್ ಹೊಡ್ಕೋಬೇಕು. ಫೈನಲ್ ಈ ರೀತಿ ಬಂತು ನೋಡಿ ಫ್ರೆಂಡ್ಸ್. ಇದ್ರದ್ದು ಇವಾಗ ಕಟ್ ಮಾಡ್ಕೋಬೇಕು ಎಲ್ಲ ಪೀಸ್ಗಳನ್ನ ಒಂದೊಂದಾಗಿ. ಫ್ರೆಂಡ್ಸ್ ಇತ್ರನ್ನೆಲ್ಲ ಕಟ್ ಮಾಡಬೇಕು. ಇವಾಗ ಎಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಪೀಸ್ಗಳನ್ನ ಈ ರೀತಿ ಫ್ರೆಂಡ್ಸ್ ಕೆಳಗಡೆ ಮೇಲೆ ಅಂಟಿಸ್ಬೇಕು ಫ್ರೆಂಡ್ಸ್. ಇದನ್ನು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 7.5 ಸೆಂಟಿಮೀಟ್ರಿಗೆ ಒಂದು 4-5 ಪೀಸ್ ಕಟ್ ಮಾಡ್ಕೊಂಡು ಒಂದು ಸೈಡ್ ಬೇಕಾಗುತ್ತೆ. ಇನ್ನೊಂದು ಸೈಡ್ ಮತ್ತೆ 5-6 ಪೀಸ್ ಕಟ್ ಮಾಡ್ಬೇಕು. ಕರೆಕ್ಟಾಗಿ ಅಂಟಿಸ್ಬೇಕು ಫ್ರೆಂಡ್ಸ್ ಅದನ್ನೆಲ್ಲ. ಫ್ರೆಂಡ್ಸ್ ವೆಟ್ರ್ ಹಚ್ಚಿ ಸ್ವಲ್ಪ ಟೈಟಾಗಿ ಮೇಲೆ ಏನಾದರೂ ವೇಟ್ ಇಟ್ಬಿಡಿ ಫ್ರೆಂಡ್ಸ್. ಕರೆಕ್ಟಾಗಿ ಕೊಡುತ್ತೆ. ಮತ್ತು ಈ ಕೆಳಗಡೆ ಅಂಟಿಸೋಣ. ಸ್ವಲ್ಪ ಅಡ್ಜಸ್ಟ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಿ ಪೀಸ್ನ ಕರೆಕ್ಟಾಗಿ ಫಿಟ್ ಮಾಡಬೇಕು. ಚೆನ್ನಾಗಿ ಟ್ರೇಲರ್ ಎಲ್ಲ ಚೆನ್ನಾಗಿ ಕಾಣಬೇಕಲ್ಲ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನು ಹೊಸ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಗಲ್ಲ.
ಫ್ರೆಂಡ್ಸ್ ಇದು ಮುಂದುಗಡೆ ಪಡಕ ಫ್ರೆಂಡ್ಸ್ ಇದಕ್ಕೂ ಕೂಡ ಕರೆಕ್ಟಾಗಿ ಅಂಟಿಸ್ಬೇಕು. ಚೆನ್ನಾಗಿ ಅಂಟಿಸಿ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿ ಕೊಡುತ್ತೆ. ಈ ರೀತಿ ಒಂದು 3-4 ಪೀಸ್ ಕಟ್ ಮಾಡ್ಬೇಕು ಫ್ರೆಂಡ್ಸ್. ಒಳಗಡೆ ಕರೆಕ್ಟಾಗಿ ಟೈಟಾಗಿ ಕೂರೋ ಹಾಗೆ ಅಂಟಿಸಿಬಿಡಿ ಎಲ್ಲ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಫೈನಲಾಗಿ ಯಾವ ಥರ ಲುಕ್ಕಾಗಿ ಕಾಣ್ತದೆ ಫ್ರೆಂಡ್ಸ್. ಈ ರೀತಿ ಫಿಟ್ ಮಾಡಬೇಕು, ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಇದನ್ನು ಸೈಜ್ ತೊಗೋಬೇಕು ಫ್ರೆಂಡ್ಸ್ ಎಲ್ಲ ಮೊದಲು ಮುಂಚೆನೇ ಫ್ರೆಂಡ್ಸ್. ಆ ಕಡೆ ಕಟ್ ಆಗಿಲ್ಲ ಆ ರೀತಿ ಈ ಕಡೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. 1 ಸೆಂಟಿಮೀಟ್ರ್ ಬಿಡ್ತು, 1 ಸೆಂಟಿಮೀಟ್ರ್ ಒಳಗಡೆ ಡೀಪು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಸೈಕಲ್ ಚೈನ್ ಇರುತ್ತಲ್ಲ ಅದೇ ಚೈನ್ ಫ್ರೆಂಡ್ಸ್. ಇದು ಇಂಚಸ್ ಇದ್ದಾರೆ ಫ್ರೆಂಡ್ಸ್, ನಮ್ಮ ಥರ ಇಂಚಸ್ ಯೂಸ್ ಮಾಡಿ, ನಮ್ಮ ಥರ ಇಂಚಸ್ ಇಲ್ಲ, ಇದನ್ನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು 5 mm ಥಿಕ್ನೆಸ್ಸು ಹೆವಿ ಪೈಪ್ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡಿದ್ದೀನಿ, ಅಂದರೆ PVC ಪೈಪ್ ಅಂಟುತ್ತೆ ಅದು ಜಲ್ದಿ ಫ್ರೆಂಡ್ಸ್. ಇದನ್ನು 1.5 ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಒಂದು 5-10 ಪೀಸ್ ಫ್ರೆಂಡ್ಸ್. ಇದಕ್ಕೆ ಇವಾಗ ಡ್ರಿಲ್ ಮಾಡೋಣ ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ ಫಿಟ್ ಮಾಡಿ ಚೆನ್ನಾಗಿ ಡ್ರಿಲ್ ಹಾಕೊಳ್ಳಿ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿ ಡ್ರಿಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇದನ್ನು ಯಾವ ರೀತಿ ಅಂಟಿಸೋದು ಅಂತ ನೋಡಿ. ಈ ರೀತಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಇಡಬೇಕು ಫ್ರೆಂಡ್ಸ್, ಒಂದು 3 ಪೀಸ್ಗಳನ್ನ. ಇದಕ್ಕೊಂದು 2 ಇಡವೆ ಫ್ರೆಂಡ್ಸ್. ಇದಕ್ಕೆ ಲಾಕ್ ಹಾಕೋಣ, ಒಂದು ಸೈಕಲ್ ಕಡ್ಡಿ ಇರ್ತಲ್ಲ ಫ್ರೆಂಡ್ಸ್, ಅದನ್ನು ಲಾಕ್ ಹಾಕಿಬಿಡೋಣ ಅದಕ್ಕೆ, ಅಂದರೆ ಕೆತ್ಕೊಂಬರ್ಬಿಡೋದಲ್ಲ ಲೋಡ್ಗೆ. ಈ ರೀತಿ ಕಟ್ ಮಾಡಿ ಫ್ರೆಂಡ್ಸ್, 2 ಪೀಸ್ಗೆಲ್ಲ ಅಂಟಿಸಬೇಕು. ಸ್ವಲ್ಪ ಬಿಟ್ರ ಬಿಡಿ ಫ್ರೆಂಡ್ಸ್, ಅಲ್ಲಿ ಲಾಕ್ ಕೆತ್ಕೊಂಡು ಹೋಗ್ಬಾರ್ದು ಅಂತ. ಈ ರೀತಿ ಕಟ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲದಕ್ಕೂ ಪೀಸ್ಗಳನ್ನ ಅಂಟಿಸ್ಬಿಡಿ. ಫ್ರೆಂಡ್ಸ್ ಇದಕ್ಕೆ ಒಳಗೆ ಟೇಲರ್ಗೆ ಸಪೋರ್ಟ್ ಯಾವ ರೀತಿ ಮಾಡೋಂತ ನೋಡಿ. ಇದು 1 ಸೆಂಟಿಮೀಟ್ರ್ ಫ್ರೆಂಡ್ಸ್. ಇದು 1 ಸೆಂಟಿಮೀಟ್ರ್ ಇಟ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿ ಅಂತ ತೊಗೋಬೇಕು. ಆ ಪಡ್ಕ ಅಷ್ಟು ಇರುತ್ತಲ್ಲ ಫ್ರೆಂಡ್ಸ್, ಆ ಪಡ್ಕಕ್ಕಿಂತ 1 mm ಅಷ್ಟೇ ಚಿಕ್ಕದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಪೀಸ್ನ ಅಂಟಿಸೋಬೇಕು, ಕೆಳಗಡೆ ಸ್ಕ್ರೂ ಹಾಕಿ ಟೈಟಾಗಿ ಬೇಕೋಬೇಕು ಫ್ರೆಂಡ್ಸ್. ಲೋಡಿಗೆ ಆ ಕಡೆ ಈ ಕಡೆ ಪಡ್ಕ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದಕ್ಕೆ ಕೆಳಗಡೆ ಸ್ಕ್ರೂ ಬಿಡಬೇಕು. ಯಾವ ರೀತಿ ಸ್ಕ್ರೂ ಬಿಡೋದು ಅಂತ ನೋಡಿ ಫ್ರೆಂಡ್ಸ್. ಇದನ್ನು ಮೊದಲೇ ಡ್ರಿಲ್ಲಿಂಗ್ ಮಾಡ್ಕೊಂಡು ಆಮೇಲೆ ಸ್ಕ್ರೂ ಟೈಟಾಗಿ ಬಿಗಿಬೇಕು. 1.5 ಇಂಚ್ ಸ್ಕ್ರೂ ಬೇಕು ಫ್ರೆಂಡ್ಸ್. ಇದು ಫುಲ್ ಟೈಟಾಗಿ ಕೂರುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕುಂತಿದೆ ಅಂತ. ಟೇಲರ್ ಫುಲ್ ಹೆವಿ ಆಗಿದೆ. ಇದು ಯಾವ ರೀತಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಪಡ್ಕ. ಇದು ಫ್ರೆಂಡ್ಸ್ ಹಿಂದ್ಗಡೆ ಪಡ್ಕನೂ ಫಿಟ್ ಆಗಿದೆ ನೋಡಿ ಫ್ರೆಂಡ್ಸ್, ತುಂಬ ಯೂನಿಕ್ಕಾಗಿ ಕಾಣ್ತಾ ಇದೆ ಗಾಡಿ ಫ್ರೆಂಡ್ಸ್. ಇವಾಗ ಈ ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್, ಈ ಲಾಕ್ನ ನೋಡಿ ಯಾವ ರೀತಿ ಲಾಕ್ ಆಗಿದೆ. ಇದನ್ನು ಲಾಕ್ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್, ಯಾವ ರೀತಿ ಲಾಕ್ ಆಗುತ್ತೆ ಅಂತ. ಕರೆಕ್ಟಾಗಿ ಕೂರುತ್ತೆ, ಫುಲ್ ಹೆವಿ ಟೈಟಾಗಿ ಬಿಡುತ್ತೆ ಅದು ಲಾಕ್. ತುಂಬ ಚೆನ್ನಾಗಿ ಲಾಕ್ ಆಗಿಬಿಡುತ್ತೆ, ಫುಲ್ ಹೆವಿ ಲಾಕ್ ಆಗಿದೆ ನೋಡಿ. ಟೇಲರ್ ಅಳೆಯಾಡ್ಸಿದ್ರು ಅದೆಲ್ಲ ಆಡ್ತಾ ಇಲ್ಲ, ಅಷ್ಟು ಲಾಕ್ ಆಗಿಬಿಟ್ಟಿದೆ. ಈ ಕಡೆನ ಕುಣಿಸೋಣ ಫ್ರೆಂಡ್ಸ್ ನಾವು ಇವಾಗ ಇದನ್ನು ಕುಣಿಸ್ಬೇಕಾದ್ರೆ ಫ್ರೆಂಡ್ಸ್. ಇವಾಗ ಟೇಲರ್ನ ಸ್ವಲ್ಪ ಪಕ್ಕಕ್ಕೆ ಇಡೋಣ, ಈ ರೀತಿ ಆಗಬೇಕು. ಅದು 1 ಸೆಂಟಿಮೀಟ್ರ್ ಥಿಕ್ನೆಸ್ ಇದೆ ಫ್ರೆಂಡ್ಸ್ ಇದು ಪೈಪು. ಇವಾಗ 1 ಸೆಂಟಿಮೀಟ್ರ್ ಸ್ಕ್ವೇರಾಗಿ ಕಟ್ ಮಾಡ್ಕೋಬೇಕು ಪೀಸ್ಗಳನ್ನ. ಪೀಸ್ಗಳನ್ನ ಚೆನ್ನಾಗಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇದೊಂದು ಹೆವಿ ತಂತಿ ಇದೆ ಫ್ರೆಂಡ್ಸ್, ಫುಲ್ ಹಾರ್ಡಾಗಿದೆ. ಅದು ಆ ಡ್ರಿಲ್ ಬಿಟ್ ಸೈಜ್ ತಕ್ಕ ಹಾಗೆಯೇ ಈ ತಂತಿ ಇದೆ ಫ್ರೆಂಡ್ಸ್. ಇದಕ್ಕೆ ಡ್ರಿಲ್ ಹಾಕೋಣ ಫ್ರೆಂಡ್ಸ್. ಎಲ್ಲಕ್ಕೂ ಸೆಂಟ್ರಲ್ಲಿ ಇದ್ದದಕ್ಕೆ 2 ಡ್ರಿಲ್ ಹಾಕಬೇಕು. ಆ ಕಡೆ ಈ ಕಡೆ ಎಡ್ಜ್ ಇದ್ದದ್ದು 1 ಸಿಂಗಲ್ ಡ್ರಿಲ್ ಹಾಕಿ ಸಾಕು.
ಅಷ್ಟೇ ಒಂದು 3 mm ಡ್ರಿಲ್ ಬಿಟ್ಟಿದೆ ಫ್ರೆಂಡ್ಸ್. ಇದು 2.5-3 mm ಎಲ್ಲದಕ್ಕೂ ಡ್ರಿಲ್ ಹಾಕೋಣ. ಇವಾಗ ನಿಧಾನವಾಗಿ ಡ್ರಿಲ್ ಹಾಕ್ಬೇಕು ಫ್ರೆಂಡ್ಸ್, ಇದನ್ನು ಕೈಯಲ್ಲಿ ಇದು ಸೇರುತ್ತೆ ಅಂತ. ಈ ಕಾಂಬಿನೇಷನ್ ಪ್ಲೇಯರಿಂದ ಆ ಕಡೆ ಈ ಕಡೆ ಬ್ಯಾಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಬ್ಯಾಂಡ್ ಆಗುತ್ತೆ. ಅದು ತುಂಬ ಹೆವಿ ಇದೆ ತಂತಿದ್ದು, ಸ್ವಲ್ಪ ಲೇಟ್ ಆಗುತ್ತೆ ಬ್ಯಾಂಡ್ ಆಗೋಕ್ಕೆ. ಈ ರೀತಿ ಒಂದು 5-6 ಪೀಸ್ನ ಬ್ಯಾಂಡ್ ಮಾಡ್ಕೊಳ್ಳೋಣ. ಇವಾಗ ಒಳಗಡೆ ಸೇರಿಸೋಣ ಫ್ರೆಂಡ್ಸ್ ಕರೆಕ್ಟಾಗಿ. ಆಮೇಲೆ ಇದನ್ನು ಸ್ವಲ್ಪ ಹ್ಯಾಮರಿಂದ ಬಡಿಯೋಣ, ಯಾಕಂದರೆ ರಿವಿಟ್ ಥರ ಮುಂದೆ ಓಪನ್ ಆಗುತ್ತೆ. ಇವಾಗ ಹ್ಯಾಮರಿಂಗ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಈ ರೀತಿ ಹ್ಯಾಮರಿಂಗ್ ಆಗಬೇಕದು, ಅಂದರೆ ಕಿತ್ಕೊಂಬರಲ್ಲ ಹೊರಗಡೆ ಓಪನ್ ಆಗಿ ಲೋಡ್ಗೆ. ಎಲ್ಲನೂ ಹ್ಯಾಮರಿಂಗ್ ಮಾಡೋಣ. ಫ್ರೆಂಡ್ಸ್ ಇದನ್ನು ಇವಾಗ ಅಂಟಿಸೋಣ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಕರೆಕ್ಟಾಗಿ ಕೂರೋ ಹಾಗೆ. ಫ್ರೆಂಡ್ಸ್ ಕರೆಕ್ಟಾಗಿ ಅಂಟಿಸೋಳಿ ಇದನ್ನು ಸ್ವಲ್ಪ. ಫ್ರೆಂಡ್ಸ್ ಬೇಕಾದರೂ ಸ್ವಲ್ಪ ಸ್ಕ್ರೂವಿಂದ ಟೈಟಾಗಿ ಬಿಗಿದ್ರು ನಡೀತೆ ಫ್ರೆಂಡ್ಸ್, ಬಿಟ್ರಾಕಿಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಲಾಕ್ ಆಯಿತು ಅಂತ. ಇವಾಗ ಈ ಹಿಂದ್ಗಡೆ ಪಡ್ಕಾಗಿ ಕೂಡ ಲಾಕ್ ಮಾಡೋಣ. ಇದೇ ರೀತಿ ಹಿಂದ್ಗಡೆ ಪಡ್ಕಾಗಿ ಕೂಡ ಲಾಕ್ ಆಗಬೇಕು. ಅದಕ್ಕೂ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ಯಾವ ರೀತಿಗಂತ ತುಂಬಾ ಯುನೀಕಾಗಿ ಲುಕ್ಕಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಟ್ರೇಲರ್ ಇದು. ನೋಡಿ ಫೈನಲ್ ಆಗಿ ಈ ರೀತಿ ಲುಕ್ ಆಯಿತು. ಟ್ರೇಲರ್ ಅಲ್ಲಾಡಿಸಿದ್ರು ಅಲ್ಲಾಡ್ತಾ ಇಲ್ಲ ಏನು ಇದು ಫ್ರೆಂಡ್ಸ್. ಇದಕ್ಕೆ ಹಿಂದೆ ಸಪೋರ್ಟ್ ಮಾಡೋಣ, ಹಿಂದ್ಗಡೆ ಬ್ಯಾಕ್ ಸೈಡು. ಈ ಟ್ರೇಲರ್ಗೆ ಎಕ್ಸೆಲ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಅದೇ ಎಕ್ಸೆಲ್ನ ಹಿಂದೆ ಬ್ಯಾಕ್ ಸೈಡ್ ಯೂಸ್ ಮಾಡ್ತೀನಿ. ಇವಾಗ ಒಂದು ಹಳೆ ಎಕ್ಸೆಲ್ ಇತ್ತು ನನ್ನ ಹತ್ರ, ಅದಕ್ಕೆ ಒಂದು ಸೆಂಟಿಮೀಟ್ರದ್ದು ಪಟ್ಟಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಸಪೋರ್ಟಿಗೆ ಬೇಕಲ್ಲ ಅದಕ್ಕೆ. ಎಷ್ಟು ಹೈಟ್ ಬೇಕಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಗಾಲಿ ಸೆಂಟರ್ ಲೆವೆಲ್ಗೆ ಬರಬೇಕು, ಅದು ಅಷ್ಟು ಹೈಟ್ ತೊಗೊಂಡು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ಈ ರೀತಿ ಬೆಂಡ್ ಆಗಬೇಕು. ಅದು ಲೈಟ್ರ್ನಿಂದ ಕಾಯಿಸ್ಬೇಕು, ಸ್ವಲ್ಪ ಕಾಯಿಸಿ ಕಾಂಬಿನೇಷನ್ ಪ್ಲೇಯರಿಂದ ಬೆಂಡ್ ಮಾಡ್ಕೊಂಬಿಡಿ. ಬೆಂಡ್ ಆದರೆ ಕರೆಕ್ಟಾಗಿ ಬೆಂಡ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್ ಇದನ್ನು ಇವಾಗ ಇಲ್ಲಿ ಕೂಡ ಕಾಯಿಸ್ಬೇಕು. ಕಾಯಿಸಿ ಆ ಎಕ್ಸಲ್ಗೆ ರೌಂಡಾಗಿ ಬೆಂಡಾಗಿ ಟೈಟಾಗಿ ಕೂರಿಸ್ಬೇಕು. ಈ ರೀತಿ ಬೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ. ಅದನ್ನು ಕರೆಕ್ಟಾಗಿ ಬೆಂಡ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಕಲರ್ ಮಾಡೋದಂತ ಆ ವಿಡಿಯೋ ಮಾಡ್ತೀನಿ. ಫಸ್ಟ್ ಯಾವ ಕಲರ್ ಹೊಡಿಬೇಕು, ಪ್ರೈಮರು, ಫಿನಿಶಿಂಗು, ಪಾಲಿಶಿಂಗ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಫಿಟ್ಟಿಂಗ್ ಮಾತ್ರ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ತುಂಬ ಸ್ಮೂತಾಗಿ ಪಾಲಿಶ್ ಹೊಡಿದು ಕಲರ್ ಮಾಡೋಣ, ಚೆನ್ನಾಗಿ ಕಾಣಬೇಕಲ್ಲ ಟ್ರೇಲರೆಲ್ಲ. ಮತ್ತು ಸೈಡ್ ಹತ್ತಕ್ಕೆ ಬಳಿಯೋದು ಎಲ್ಲ ಮಾಡಬೇಕು. ಫೀಲ್ಡಲ್ಲಿ ಕಲರ್ ಮಾಡಬೇಕು, ಟೈರ್ಗೆ ಕಲರ್ ಮಾಡಬೇಕು. ಎಲ್ಲ ಟ್ರೆಂಡಿಂಗ್ ಯಾವ ರೀತಿ ಇದೆಯಲ್ಲ ಫ್ರೆಂಡ್ಸ್, ಆ ರೀತಿ ಕಲರ್ ಮಾಡೋಣ ಅದಕ್ಕೆ. ಇವಾಗ ಅದನ್ನ ಸ್ಕ್ರೂಯಿಂದ ಟೈಟಾಗಿ ಬೇಕೋಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಟೈಟಾಗಿ ಕೂತು ನೋಡಿ ಫ್ರೆಂಡ್ಸ್ ಯಾವ ರೀತಿ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಟ್ರೇಲರ್ ಯಾವ ರೀತಿ ಆಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ.
ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಟ್ರೇಲರು. ತುಂಬಾ ಹೆವಿ ಆಗಿಬಿಟ್ಟಿದೆ ಟ್ರೇಲರ್ದು. ಒಂದು 7-8 kg ಟ್ರೇಲರ್ ವೇಟ್ ಇದೆ ಫ್ರೆಂಡ್ಸ್ ಇವಾಗನೇ.